ಎಸ್ ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ಇವತ್ತು ನಾವು ಆನ್ಲೈನ್ ಕ್ಲಾಸಲ್ಲಿ ಈ ಒಂದು ಐಸೋಮೆಟ್ರಿಕ್ ಆಬ್ಜೆಕ್ಟ್ನ ಹಾಕೋದನ್ನ ಹೇಳ್ಕೊಡ್ತೀನಿ. ಇದು 4ನೇ ಎಕ್ಸರ್ಸೈಸ್ ಆಗಿರುತ್ತೆ. ಐಸೋಮೆಟ್ರಿಕ್ ಡ್ರಾಯಿಂಗಲ್ಲಿ 3D ಡ್ರಾಯಿಂಗ್ಸ್ ಆಗಿರುತ್ತೆ. ಇದರಲ್ಲಿ ಸೇಮ್ ಲಾಸ್ಟ್ ಕ್ಲಾಸಲ್ಲಿ ಹೇಳ್ಕೊಟ್ಟಂಗೆ ಈ ಬಾರ್ಡ್ರಿಗೆ 2 ಪ್ಯಾರಲೈನ್ ಹಾಕ್ಕೊಳ್ಳಿ, 20 mm ಒಂದು, ನೆಕ್ಸ್ಟ್ 20 mm ಒಂದು, 2 ಪ್ಯಾರಲೈನ್ ಥಿನ್ ಲೈನ್ನ ಡ್ರಾ ಮಾಡಿಕೊಂಡು ಒಂದು ಹತ್ರ 90 ಡಿಗ್ರಿ ಮಾರ್ಕ್ ಮಾಡ್ಕೊಳ್ಳಿ ಸೆಂಟರ್ನ. ಅದರಲ್ಲಿ ಪ್ರೊಟೆಕ್ಟರ್ನ ಬೇಸ್ ಮಾಡಿ ಈ ರೀತಿಯಾಗಿ 30 ಡಿಗ್ರಿ ಲೈನ್, 90 ಡಿಗ್ರಿ ಆ್ಯಂಡ್ ದೆನ್ 30 ಡಿಗ್ರಿ 30 ಡಿಗ್ರಿ ಲೈನ್ನ ಡ್ರಾ ಮಾಡಿ, ಈ ಕಡೆಯೂ 30 ಡಿಗ್ರಿ ಲೈನ್ನ ಡ್ರಾ ಮಾಡಿ, ವರ್ಟಿಕಲಿ 90 ಡಿಗ್ರಿ ಲೈನ್ನ ಡ್ರಾ ಮಾಡಿ. ಈ ಐಸೋಮೆಟ್ರಿಕ್ ಡ್ರಾಯಿಂಗ್ನ ಅಬ್ಸರ್ವ್ ಮಾಡಿ ನೋಡಿ. ಲೆಂತ್ ಬಂದು 100 ಇದೆ, ವಿಡ್ತು 70 mm ಇದೆ, ಟೋಟಲ್ ಹೈಟ್ 10 + 50 ಟೋಟಲಿ 60 ಆಗುತ್ತೆ. ಇಲ್ಲಿಂದ ಇಲ್ಲಿವರೆಗೂ ಟೋಟಲಿ 60 ಆಗುತ್ತೆ. ನಾವೊಂದು ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ನ ಕನ್ಸ್ಟ್ರಕ್ಟ್ ಮಾಡಿದ್ದೀನಿ ನೋಡಿ. ಡ್ರಾಯಿಂಗಲ್ಲಿ 100 mm ಲೆಂತ್, 70 mm ವಿಡ್ತ್, ಟೋಟಲ್ 60 mm ಹೈಟ್. ಈ ರೀತಿ ಒಂದು ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ನ ಮಾಡ್ಕೊಳ್ಳಿ. 70 ಲೆಂತ್, ಹೈಟ್ 60, ವಿಡ್ತ್ 70 mm. ಈ ರೀತಿ ಒಂದು ಬಾಕ್ಸ್ನ ಮಾಡ್ಕೊಳ್ಳಿ. ಇಲ್ಲ ಪ್ರತಿಯೊಂದು ಐಸೋಮೆಟ್ರಿಕ್ ಲೈನ್ಗೆ ಪ್ಯಾರಲ್ ಆಗಿರಲಿ. ಹಾಗೆಯೇ ಈ 30 ಡಿಗ್ರಿ ಲೈನ್ಗೂ ಅಷ್ಟೇ ಎಲ್ಲ ಪ್ಯಾರಲಲ್ ಆಗಿರಲಿ. ಈ ರೀತಿ ಒಂದು ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ನ ರೆಡಿ ಮಾಡ್ಕೊಳ್ಳಿ. ಫಸ್ಟ್ 70 mm ಲೆಂತ್, ಇದು 30 ಡಿಗ್ರಿ ಇರುತ್ತೆ, ಈ ಆ್ಯಂಗಲನ್ನು 30 ಡಿಗ್ರಿ ಇರುತ್ತೆ, ಈ ಆ್ಯಂಗಲ್ 90 ಡಿಗ್ರಿ ಇರುತ್ತೆ. ಟೋಟಲ್ ಲೆಂತ್ 70 mm ಇದೆ. ಆಮೇಲೆ ಡೈಮೆನ್ಷನ್ ಮಾಡೋಣ. ಲೆಂತ್ ಬಂದು 100 mm, ವಿಡ್ತ್ 70 mm, ಹೈಟ್ ಬಂದು 60 mm. ಈ ರೀತಿ ಒಂದು ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ನ ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳಿ. ಈ ವರ್ಟಿಕಲ್ ಲೈನ್ಗೆ ಈ ವರ್ಟಿಕಲ್ ಲೈನ್ ಪ್ಯಾರಲ್ ಆಗಿರಬೇಕು. ನೆಕ್ಸ್ಟ್ ಈ ಸೆಂಟರ್ ವರ್ಟಿಕಲ್ ಲೈನ್ಗೆ ಈ ವರ್ಟಿಕಲ್ ಲೈನ್ ಪ್ಯಾರಲ್ ಆಗಿರಬೇಕು. ಈ ರೀತಿ ಒಂದು ಫಸ್ಟ್ ಒಂದು ಬಾಕ್ಸ್ನ ಮಾಡ್ಕೊಳ್ಳಿ. ಬಾಕ್ಸ್ನ ಮಾಡಿಕೊಂಡು ಫಸ್ಟ್ ನಾವು ಈ ಫ್ರಂಟ್ ವ್ಯೂನ ನಾವು ಡ್ರಾ ಮಾಡೋಕ್ಕೆ ಟ್ರೈ ಮಾಡೋಣ. ಫಸ್ಟ್ ಲೆಂತು 100 mm ಇದೆ, ಟೋಟಲ್ ಲೆಂತ್ 100 ಇದೆ, 10 ಸೆಂಟಿಮೀಟರ್, ನಥಿಂಗ್ ಬಟ್ 100 mm ನೋಡಿ. ನೆಕ್ಸ್ಟ್ ಹೈಟ್ ಬಂದು 60 mm ಇದೆ, 60 mm, ವಿಡ್ತ್ ಬಂದು 70 mm ಇದೆ. ಇಲ್ಲಿ ಫಸ್ಟ್ ಈ 20 ಮಾರ್ಕ್ ಮಾಡೋಣ. ಈ ಕಡೆ ಎಂಡಲ್ಲಿ ಲೆಫ್ಟ್ ಸೈಡಲ್ಲಿ 20 mm ಮಾರ್ಕ್ ಮಾಡಿ, ಈ ಕಡೆನೂ 20 mm ಮಾರ್ಕ್ ಮಾಡಿ. ನೆಕ್ಸ್ಟ್ ಈ 10 mm ಮಾರ್ಕ್ ಮಾಡಿ, 10 mm, ಅಗೇನ್ 10 mm. ಫಸ್ಟ್ 10 mm ಒಂದು ಥಿನ್ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಥಿನ್ ಲೈನ್, ಯಾವುದೋ ಡಾರ್ಕ್ ಆಗೋದು ಬೇಡ. ನೆಕ್ಸ್ಟ್ ನಾವು ವರ್ಟಿಕಲ್ ಲೈನ್ನ ಡ್ರಾ ಮಾಡೋಣ. 20 mm ಮಾರ್ಕ್ ಮಾಡಿದ್ದೀವಲ್ಲ ಅಲ್ಲಿ ನೋಡಿ, 45 ಡಿಗ್ರಿ ಸೆಟ್ಸ್ಕೊಂಡು ಈ ರೀತಿ ಬೇಸ್ ಮಾಡಿ. ಇಲ್ಲಿ 20 mm ಅಲ್ಲಿ ವರ್ಟಿಕಲ್ ಲೈನ್ನ ಡ್ರಾ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಒಂದು ಕಟ್ಔಟ್ಸ್ ಆಯಿತು ಎರಡು ಕಡೆನೂ. ಇಲ್ಲಿಂದ ಇಲ್ಲಿ 10 mm, ಇಲ್ಲಿಂದ ಇಲ್ಲಿಗೆ 20 mm, ಇಲ್ಲಿಂದ ಇಲ್ಲಿ 20 mm, ಇಲ್ಲಿಂದ ಇಲ್ಲಿಗೆ 10 mm. ಇಷ್ಟು ಲೈನ್ನ ಹಾಕ್ಕೊಳ್ಳಿ. ಇಲ್ಲಿ ಮೇಲೆ ಬಂದರೆ ಇಲ್ಲಿಂದ ಇಲ್ಲಿಗೆ 32 mm ಇದೆ, 32 mm ಮಾರ್ಕ್ ಮಾಡಿ. ನೆಕ್ಸ್ಟ್ ಈ ಕಡೆನೂ 32 mm ಮಾರ್ಕ್ ಮಾಡಿ. ಸೆಂಟ್ರಲ್ಲಿ ರಿಮೈನಿಂಗ್ 36 mm ಉಳಿಯುತ್ತೆ. ಅಲ್ಲಿಂದ 2 ವರ್ಟಿಕಲ್ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ 32 mm ಒಂದು ಲೈನ್ನ ಡ್ರಾ ಮಾಡಿ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ 36 mm ಇದೆ, ಅಲ್ಲಿ ಒಂದು ಲೈನ್ನ ಡ್ರಾ ಮಾಡಿ.
ನೆಕ್ಸ್ಟ್ ರಿಮೈನಿಂಗ್ 32ನೇ ಉಳಿಯುತ್ತೆ. ನೆಕ್ಸ್ಟ್ ಇಲ್ಲಿ ಥಿಕ್ನೆಸ್ ಕೊಟ್ಟಿದ್ದಾನೆ 15 mm. 15 mm ಮಾರ್ಕ್ ಮಾಡೋಣ ನಾವು. ಟಾಪಿಂದ 15 mm ಮಾರ್ಕ್ ಮಾಡಿಕೊಂಡು ಈ 45 ಡಿಗ್ರಿ ಸೆಟ್ ಸ್ಕ್ವೇರಿಗೆ ಇಟ್ಕೊಳ್ಳಿ. ಬಾಟಮ್ ಬೇಸಿಕ್ ಪ್ಯಾರಲ್ ಲೈನ್ಗೆ 15 mm ಒಂದು ಲೈನ್ನ ಡ್ರಾ ಮಾಡಿ ಫ್ರಮ್ ಇಯರ್ ಟು ಇಯರ್. ಕಾಣಿಸ್ತಾ ಇದೆಯಲ್ಲ. ಹಾಗೆಯೇ ಈ 32 mm 36 mm 32 mmಗೆ ಎರಡು ಪ್ಯಾರಲ್ ಲೈನ್ನ ಈ ಕಡೆ 30 ಡಿಗ್ರಿ ಬೇಸಿಕ್ ಲೈನ್ಗೆ ನೋಡಿ, ಈ ಲೈನ್ಗೆ ಪ್ಯಾರಲ್ ಆಗಿ ಲೈನ್ನ ಡ್ರಾ ಮಾಡೋಣ. ಲೆಂತ್ ಶಾರ್ಟೇಜ್ ಆಯಿತು ಅಂದರೆ ಈ ರೀತಿ ರೆಫರೆನ್ಸ್ ತೊಗೊಳ್ಳಿ. 30 ಡಿಗ್ರಿ ಸೆಟ್ ಸ್ಕ್ವೇರ್ನ ಈ ಲೈನ್ಗೆ ರೆಫರೆನ್ಸ್ ಮಾಡಿಕೊಂಡು 45 ಡಿಗ್ರಿ ಸೆಟ್ ಸ್ಕ್ವೇರ್ನ ಬಟ್ ಮಾಡಿಕೊಂಡು ಎರಡು ಪ್ಯಾರಲ್ ಲೈನ್ನ ಡ್ರಾ ಮಾಡಿ ಇಲ್ಲಿಂದ ಇಲ್ಲಿಗೆ ಅಗೇನ್ ಫ್ರಮ್ ಇಯರ್ ಟು ಇಯರ್. ಕಾಣಿಸ್ತಾ ಇದೆಯಲ್ಲ, ಸಿಂಪಲ್ ಆಗಿದೆ ನೋಡಿ. ನೆಕ್ಸ್ಟ್ ಅದೇ ರೀತಿ ಇಟ್ಕೊಂಡು ಈ ಕಾರ್ನರಿಂದಲೂ ಒಂದು ಲೈನ್ನ ಹೇಳ್ಕೊಳ್ಳಿ. ಅದು ಅಪ್ರಾಕ್ಸಿಮೇಟ್ ಲೆಂತ್ ಇರಲಿ. ನೆಕ್ಸ್ಟ್ ಅಲ್ಲಿಂದ ನಾವು 90 ಡಿಗ್ರಿ ಲೈನ್ನ ಡ್ರಾ ಮಾಡಬೇಕಾಗತ್ತೆ. ನೋಡಿ ಹಾಕಿ ತೋರಿಸ್ತೀನಿ. ಇಲ್ಲಿ ಈ ಪಾಯಿಂಟ್ನಿಂದ ನಾವು 90 ಡಿಗ್ರಿ ಲೈನ್ನ ಡ್ರಾ ಮಾಡಬೇಕು. ಸೆಟ್ ಸ್ಕ್ವೇರ್ಸ್ ಪ್ರೊಡಕ್ಟರ್ನ ಬೇಸ್ ಮಾಡಿಕೊಂಡು ಈ ರೀತಿ 90 ಡಿಗ್ರಿ ಲೈನ್ನ ಡ್ರಾ ಮಾಡಿ. ನೆಕ್ಸ್ಟ್ ಈ 30 ಡಿಗ್ರಿ ಲೈನ್ ಏನಿದೆ, ಈ 30 ಡಿಗ್ರಿ ಲೈನ್ಗೆ ಈ ಪಾಯಿಂಟಿಂದ ಒಂದು ಪ್ಯಾರಲ್ ಲೈನ್ನ ಡ್ರಾ ಮಾಡಿ. ನೆಕ್ಸ್ಟ್ ಟಾಪ್ ವ್ಯೂನಲ್ಲಿ ಬಂದರೆ ಇಲ್ಲಿ 25 mm 20 mm ಕೊಟ್ಟಿದ್ದಾನೆ. ಇಲ್ಲಿ ಫಸ್ಟ್ ನಾವು 25 mm ಮಾರ್ಕ್ ಮಾಡೋಣ. ನೆಕ್ಸ್ಟ್ ಅಗೇನ್ ನೋಡಿ 25 mm ಮಾರ್ಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ 20 mm ಮಾರ್ಕ್ ಮಾಡಿ ಇಲ್ಲಿಂದ ಇಲ್ಲಿಗೆ 20 mm ಮಾರ್ಕ್ ಮಾಡಿ ಇಲ್ಲಿ ಎರಡು ಪ್ಯಾರಲ್ ಲೈನ್ನ ಡ್ರಾ ಮಾಡಿ. 30 ಡಿಗ್ರಿ ಸೆಟ್ ಸ್ಕ್ವೇರ್ನ ಈ ರೀತಿ ಬೇಸ್ ಮಾಡಿಕೊಂಡು ಅದಕ್ಕೆ 45 ಡಿಗ್ರಿ ಸೆಟ್ ಸ್ಕ್ವೇರ್ನ ಬ್ಯಾಕಲ್ಲಿ ಸಪೋರ್ಟ್ ತೊಗೊಂಡು ಎರಡು ಪ್ಯಾರಲ್ ಲೈನ್ನ ಡ್ರಾ ಮಾಡಿ. ನೆಕ್ಸ್ಟ್ ಹೈಟ್ ಬಂದು ಇಲ್ಲಿ 10 mm ಕೊಟ್ಟಿದ್ದಾನೆ. ಇಲ್ಲಿ 10 mm ಮಾರ್ಕ್ ಮಾಡಿ ಈ ಲೈನ್ಗೆ ಪ್ಯಾರಲಾಗಿ ಇಟ್ಕೊಂಡು ಸೆಟ್ ಸ್ಕ್ವೇರ್ಸ್ಗಳನ್ನ ಸ್ಲೈಡ್ ಮಾಡಿ ಇಲ್ಲಿ 10 mm ಏನು ಮಾರ್ಕ್ ಮಾಡಿದರೆ ಅಲ್ಲಿ ಒಂದು ತಿನ್ ಲೈನ್ನ ಡ್ರಾ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಹೈಟ್ 10 mmಗೆ ಎರಡು ವರ್ಟಿಕಲ್ ಲೈನ್ನ ಡ್ರಾ ಮಾಡಬೇಕು. ನೋಡಿ 45 ಡಿಗ್ರಿ ಸೆಟ್ ಸ್ಕ್ವೇರ್ನಿಗೆ ಇಟ್ಕೊಂಡು 30 ಡಿಗ್ರಿ ಸೆಟ್ ಸ್ಕ್ವೇರ್ನ ಈ ರೀತಿ ಸ್ಲೈಡ್ ಮಾಡಿ 10 mmಗೆ ಇಲ್ಲೊಂದು ಲೈನ್, ಇಲ್ಲಿ ಒಂದು ಲೈನ್, ನೆಕ್ಸ್ಟ್ ಅಗೇನ್ ಈ ಕಾರ್ನರಿಂದ ಒಂದು ಲೈನ್, 3 ಲೈನ್ನ ಡ್ರಾ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದೇ ರೀತಿಯಾಗಿ ಈ 30 ಡಿಗ್ರಿ ಲೈನ್ಗೆ ಪ್ಯಾರಲ್ ಆಗಿ ಇಲ್ಲಿಂದ ಒಂದು ಲೈನ್ನ ಡ್ರಾ ಮಾಡಿ. ನೋಡಿ ಈ ಪಾಯಿಂಟ್ ಸಿಕ್ತು. ಈ ಪಾಯಿಂಟ್ನಿಂದ ಈ ಲೈನ್ ಏನಿದೆ 30 ಡಿಗ್ರಿ ಲೈನ್, ಆ ಲೈನ್ಗೆ ಐಸೋಮೆಟ್ರಿಕ್ ಲೈನ್ಗೆ ಪ್ಯಾರಲಾಗಿ ಲೈನ್ನ ಡ್ರಾ ಮಾಡಿ. ನೋಡಿ ಈ ಲೈನಿಗೆ ರೆಫರೆನ್ಸ್ ಇರಬೇಕು. ಮಿಸ್ ಮ್ಯಾಚ್ ಮಾಡ್ಕೊಂಡು ನೀಟಾಗಿ ಮ್ಯಾಚ್ ಮಾಡಿಕೊಂಡು ಸ್ಲೈಡ್ ಮಾಡಿ ಇಲ್ಲಿಂದ ಒಂದು ಲೈನ್ನ ಡ್ರಾ ಮಾಡಿ. ನೋಡಿ ಆಲ್ಮೋಸ್ಟ್ ಟಾಪ್ ವ್ಯೂ ಕಂಪ್ಲೀಟ್ ಆಯಿತು, ಫ್ರಂಟ್ ವ್ಯೂ ಕಂಪ್ಲೀಟ್ ಆಗಿದೆ. ಈಗ ಸೈಡ್ ವ್ಯೂಗೆ ಬರೋಣ. ಸೈಡ್ ವ್ಯೂನಲ್ಲಿ ಈ ಒಂದು ಕಟೌಟ್ ಆಗಿದೆ. ನೆಕ್ಸ್ಟ್ ಈ ಬೇಸ್ ಲೈನ್ ಟಾಪಿಂದ 50 mmಗೆ ಒಂದು ಲೈನ್ ಹಾಕೋಣ. ನೋಡಿ ಟಾಪಿಂದ ಫುಲ್ ಟಾಪಿಂದ 50 mmಗೆ ಮಾರ್ಕ್ ಮಾಡ್ಕೊಳ್ಳಿ. ಸೆಟ್ ಸ್ಕ್ವೇರ್ಸ್ನ ಅದೇ ರೀತಿ ಬೇಸ್ ಮಾಡಿಕೊಂಡು ಒಂದು ಪ್ಯಾರಲ್ ಲೈನ್ನ ಡ್ರಾ ಮಾಡಿ. ನೆಕ್ಸ್ಟ್ ಇಲ್ಲಿ ಒಂದು ಲೈನ್ ಕಾಣುತ್ತೆ, ಅದೇ 30 ಡಿಗ್ರಿ ಲೈನ್ಗೆ ಪ್ಯಾರಲಾಗಿ ಈ ಪಾಯಿಂಟ್ನಿಂದ ನೋಡಿ ತೋರಿಸ್ತಾ ಇದ್ದೀನಿ, ಕಾಣಿಸ್ತಾ ಇದೆಯಾ? ಇಲ್ಲಿಂದ ಇಲ್ಲಿ 20 mm ಮಾರ್ಕ್ ಮಾಡಿರಲ್ಲ, ಈ ಬೇಸ್ ಲೈನ್ ಬಾಟಮಿಂದ ಒಂದು ಪ್ಯಾರಲ್ ಲೈನ್ನ ಡ್ರಾ ಮಾಡಿ ಇಲ್ಲಿಂದ ಇಲ್ಲಿಗೆ ಮಾತ್ರನೇ. ನೋಡಿ ಫಿನಿಶ್ ಆಗಿದೆ. ಡಾರ್ಕ್ ಮಾಡ್ತಾ ಹೋಗ್ತೀವಿ ಅಂದರೆ ಆ್ಯಸ್ ಪರ್ ದ ಐಸೋಮೆಟ್ರಿಕ್ ಡ್ರಾಯಿಂಗ್. ಫಸ್ಟ್ ಬೇಸ್ ಲೈನ್ನ ಡಾರ್ಕ್ ಮಾಡೋಣ. ನೆಕ್ಸ್ಟ್ ವರ್ಟಿಕಲ್ ಲೈನ್, ಈ ಕಡೆ ವರ್ಟಿಕಲ್ ಲೈನ್, ನೆಕ್ಸ್ಟ್ ಈ ಕಡೆ ವರ್ಟಿಕಲ್ ಲೈನ್. ಕಾಣಿಸ್ತಾ ಇದೆಯಲ್ಲ?
ನೆಕ್ಸ್ಟ್ ಈ ವರ್ಟಿಕಲ್ ಲೈನ್, ಕರೆಕ್ಟಾಗಿ ಲೈನ್ನ ಮ್ಯಾಚ್ ಮಾಡಿಕೊಂಡು ಒಂದೊಂದೇ ಡಾರ್ಕ್ ಮಾಡ್ತಾ ಬನ್ನಿ. ನೋಡಿ ಡಾರ್ಕ್ ಮಾಡ್ತಾ ಇದ್ದೀನಿ. ಈ ಲೈನ್ನ ಡಾರ್ಕ್ ಮಾಡಿ. ಟಾಪಲ್ಲಿ ಐಸೋಮೆಟ್ರಿಕ್ ನೋಡ್ಕೊಳ್ಳಿ, ಐಸೋಮೆಟ್ರಿಕ್ ಡ್ರಾಯಿಂಗಲ್ಲಿ ಯಾವ ಥಿಕ್ ಲೈನ್ಸ್ ಇದೆ ಅಷ್ಟು ಮಾತ್ರ ನೀವು ಡಾರ್ಕ್ ಮಾಡ್ತಾ ಹೋಗಬೇಕು. ಫಸ್ಟ್ ನಾನು ಫ್ರಂಟ್ ವ್ಯೂನ ಡಾರ್ಕ್ ಮಾಡ್ತಾ ಇದ್ದೀನಿ. ಫಸ್ಟ್ ಕನ್ಸ್ಟ್ರಕ್ಷನ್ ಲೈನ್ಸ್ನ ತಿನ್ನಾಗಿ ಹಾಕೋಬೇಕು, ಆಮೇಲೆ ಡಾರ್ಕ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಈ ಲೈನ್ನ ಡಾರ್ಕ್ ಮಾಡಿ, ಈ ಲೈನು ಡಾರ್ಕ್ ಮಾಡಿ. ನೆಕ್ಸ್ಟ್ ಈ ಲೈನ್ನ ಡಾರ್ಕ್ ಮಾಡಿ. ಕರೆಕ್ಟಾಗಿ ಮ್ಯಾಚ್ ಮಾಡ್ಕೊಂಡು ಡಾರ್ಕ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಈ ಟಾಪಲ್ಲಿ ನೋಡಿ. ನೆಕ್ಸ್ಟ್ ಈ ಕಡೆ ವರ್ಟಿಕಲ್ ಲೈನ್ನ ಡಾರ್ಕ್ ಮಾಡಿ. ಇದು 15 mm ಇರುತ್ತೆ. ಈ ಲೈನ್ನ ಡಾರ್ಕ್ ಮಾಡಿ. ಇಲ್ಲಿ ನೋಡಿ ಈ ಲೈನ್ ತಿನ್ನಾಗಿರಬೇಕು, ಅಳಿಸ್ತಾ ಇದ್ದೀನಿ. ಅಲ್ಲಿ ಕಟೌಟ್ ಹೈಟ್ 15 mm ಇರೋದ್ರಿಂದ 10 mm ಇರೋದ್ರಿಂದ ಆ ಲೈನು ತಿನ್ನಾಗಿರುತ್ತೆ. ನೆಕ್ಸ್ಟ್ ಈ ಕಡೆ ಹೆಂಡ್ ಲೈನ್ನ ಡಾರ್ಕ್ ಮಾಡಿ. ಬಾಟಮ್ ಬೇಸ್ ಲೆಫ್ಟ್ ಸೈಡಲ್ಲಿ ಲೈನ್ನ ಡಾರ್ಕ್ ಮಾಡಿ. ನೆಕ್ಸ್ಟ್ ಈ ಲೈನ್ನ ಡಾರ್ಕ್ ಮಾಡಿ. ನೋಡಿ ಫಿನಿಶ್ ಆಗಿದೆ. ತುಂಬ ಸಿಂಪಲ್ ಆಗಿದೆ. ನೋಡಿಕೊಂಡು ಆ್ಯಸ್ ಪರ್ ದ ಡೈಮೆನ್ಷನ್ನು ಲೈನ್ಸ್ನ ಡಾರ್ಕ್ ಮಾಡ್ತಾ ಬನ್ನಿ. ನೋಡಿ ರಿಮೈನಿಂಗ್ ಇಲ್ಲೊಂದು ಲೈನ್ ಮಿಸ್ ಆಗಿದೆ, ಈ ಲೈನ್ನ ಡಾರ್ಕ್ ಮಾಡ್ತಾ ಇದ್ದೀನಿ. ಇಷ್ಟೆಲ್ಲ ಆದಮೇಲೆ ನಾವು ಡಾರ್ಕ್ ಮಾಡಿಕೊಂಡು ಡೈಮೆನ್ಷನಿಂಗ್ ಮಾಡೋಣ. ನಾನು 30 ಡಿಗ್ರಿ ಲೈನ್ಸ್ ಎಲ್ಲ ಡೈಮೆನ್ಷನಿಂಗ್ ಅಳಿಸ್ತಾ ಇದ್ದೀನಿ. ಬೇಡ, ಅದು ನಮ್ಮ ನೆಸೆಸಿಟಿ ಇಲ್ಲ. ಎಲ್ಲ ಡ್ರಾಯಿಂಗಲ್ಲಿ ಕಾಮನಾಗಿ ಬರುತ್ತೆ ಐಸೋಮೆಟ್ರಿಕ್ ಲೈನ್ಸ್ಗಳಲ್ಲಿ 30 ಡಿಗ್ರಿ 30 ಡಿಗ್ರಿ 50 ಡಿಗ್ರಿ 90 ಡಿಗ್ರಿ. ಓಕೆ, ಡ್ರಾಯಿಂಗ್ ಫಿನಿಶ್ ಆಗಿದೆ. ಡೈಮೆನ್ಷನಿಂಗ್ ಮಾಡಬೇಕು. ಡೈಮೆನ್ಷನಿಂಗ್ ಮಾಡಬೇಕಾದ್ರೆ ಈ ಐಸೋಮೆಟ್ರಿಕ್ ಡ್ರಾಯಿಂಗಲ್ಲಿ ಏನು ಡೈಮೆನ್ಷನ್ಸ್ಗಳು ಅಷ್ಟು ಮಾತ್ರ ಇಲ್ಲಿಗೆ ಟ್ರಾನ್ಸ್ಫರ್ ಆಗಬೇಕು. ಫಸ್ಟ್ ನಮಗೆ 1 by 1 ನಾವು ಡೈಮೆನ್ಷನ್ ಮಾಡ್ತಾ ಹೋಗೋಣ. ಇಲ್ಲಿ ಸ್ಪೇಸ್ ಯಾವ ಕಡೆ ಇದೆ ನೋಡ್ಕೊಳ್ಳಿ ನಿಮ್ಮ ಡ್ರಾಯಿಂಗ್ ಶೀಟಲ್ಲಿ, ಆ ಕಡೆ ಡೈಮೆನ್ಷನಿಂಗ್ ಮಾಡಿ. ನೋಡಿ ಇಲ್ಲಿ ಒಂದು 10 mm ಬಿಟ್ಬಿಟ್ಟು ಒಂದು ಡೈಮೆನ್ಷನ್ ಲೈನ್ನ ಹಾಕ್ತಾ ಇದ್ದೀನಿ. ಇದು 10 mm. ನೆಕ್ಸ್ಟ್ ಇದು 70 mm ಇದೆ. ಲೈನ್ನ ಪ್ರೊಜೆಕ್ಷನ್ ಲೈನ್ನ ಹಾಕ್ಕೊಳ್ಳಿ. ಇಲ್ಲೂ ಒಂದು ತಿನ್ ಪ್ರೊಜೆಕ್ಷನ್ ಲೈನ್ ಹಾಕ್ಕೊಳ್ಳಿ. ಇಲ್ಲಿಂದ 10 mm ಗ್ಯಾಪ್ನ ಬಿಟ್ಬಿಟ್ಟು ಬಾರ್ಡರ್ ಲೈನಿಂದ ಬಾಟಮ್ ಲೈನಿಂದ 10 mm ಬಿಟ್ಬಿಟ್ಟು ಮಾರ್ಕ್ ಮಾಡಿಕೊಂಡು ಈ ಲೈನಿಗೆ ಪ್ಯಾರಲಾಗಿ 10 mm ಒಂದು ಡೈಮೆನ್ಷನ್ ಲೈನ್ ಹಾಕಿ, ತಿನ್ ಲೈನ್ ಇರಲಿ ಡೈಮೆನ್ಷನ್ ಲೈನ್, ಹ್ಯಾರೆಡ್ಸ್ನ ಹಾಕಿ. ಈ ಲೆಂತ್ ಬಂದು 70 mm ಇದೆ. ಎಕ್ಸಾಕ್ಟ್ ಡೈಮೆನ್ಷನ್ ಲೈನ್ ಸೆಂಟರ್ಗೆ ನೋಡಿ ಸ್ವಲ್ಪ ಕ್ರಾಸ್ ಆಗಿದೆ. ಇಲ್ಲಿ ಕಡಿಮೆ ಲೆಂತ್ ಇದೆ, ಇಲ್ಲಿ ಜಾಸ್ತಿ ಲೆಂತ್ ಇದೆ. ಎಕ್ಸಾಕ್ಟ್ ಸೆಂಟರ್ಗೆ ಹಾಕಿ ಅದನ್ನು ಡೈಮೆನ್ಷನ್ ಫಿಗರ್ನ ಅಂದರೆ ನ್ಯೂಮ್ಯಾರಿಕಲ್ ವ್ಯಾಲ್ಯೂನ ಎಕ್ಸಾಕ್ಟ್ ಸೆಂಟರ್ಗೆ ಹಾಕಿ 70. ನೆಕ್ಸ್ಟ್ ಈ ಕಡೆ ಬಂದರೆ ಪ್ರೊಜೆಕ್ಷನ್ ಲೈನ್ ಹಾಕ್ಕೊಳ್ಳಿ. ಫಸ್ಟ್ ನಾವು ಚಿಕ್ಕ ಲೆಂತ್ ಕಡಿಮೆ ಇರೋಂಥದ್ದನ್ನು ನಾವು ಡೈಮೆನ್ಷನ್ ಲೈನ್ ಮಾಡ್ಕೊಳ್ಳೋಣ.
ಪ್ರೊಜೆಕ್ಷನ್ ಲೈನ್ನ ಹಾಕ್ಕೊಳ್ಳಿ. ಫಸ್ಟ್ 10 mm ಬಿಟ್ಬಿಟ್ಟು ಈ ಲೈನ್ಗೆ ಪ್ಯಾರಲ್ ಆಗಿ 2 ಡೈಮೆನ್ಷನ್ ಲೈನ್ ಹಾಕೋಣ. ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ. ಈ 2 ಡೈಮೆನ್ಷನ್ ಲೈನ್ಸನ್ನು ಆ್ಯರೆಡ್ಸ್ನ ಹಾಕಿ 20 mm ಅಂತ ಡೈಮೆನ್ಷನಿಂಗ್ ಮಾಡಿ. ನೆಕ್ಸ್ಟ್ ಅಲ್ಲಿಂದ ಈ ಡೈಮೆನ್ಷನ್ ಲೈನಿಂದ 8 mm ಗ್ಯಾಪಿಗೆ ಇನ್ನೊಂದು ಡೈಮೆನ್ಷನ್ ಲೈನ್ನ ಹಾಕಿ. ಫಸ್ಟ್ ಡೈಮೆನ್ಷನ್ ಲೈನ್ 10 mm ಇರುತ್ತೆ, ಸೆಕೆಂಡ್ ಡೈಮೆನ್ಷನ್ ಲೈನ್ 8 mm ಇರುತ್ತೆ. ಇಲ್ಲಿ ಪ್ರೊಜೆಕ್ಷನ್ ಲೈನ್ ಇದ್ದರೆ ಎಕ್ಸ್ಟ್ರಾ ಅಳಿಸಿ. ಇಲ್ಲಿ ಆ್ಯರೆಡ್ಸ್ನ ಹಾಕಿ ಲೆಂತ್ನ ಬರೀರಿ 100 mm. ಆ್ಯರೆಡ್ಸ್ ಪ್ರೊಜೆಕ್ಷನ್ ಲೈನ್ಸ್ ಆ್ಯರೆಡ್ಸ್ ಹಾಕಿ ಡೈಮೆನ್ಷನ್ ಮಾಡಿ ಆದಮೇಲೆ ಪ್ರೊಜೆಕ್ಷನ್ ಲೈನ್ ಎಕ್ಸ್ಟ್ರಾ ಇದ್ದರೆ ಅಳಿಸಿ. ನೆಕ್ಸ್ಟ್ ಇಲ್ಲಿ ಒಂದು ಡೈಮೆನ್ಷನ್ ಇದೆ 36. ಇಲ್ಲಿಂದ 10 mm ಗ್ಯಾಪ್ನ ಬಿಟ್ಬಿಟ್ಟು ಒಂದು ಡೈಮೆನ್ಷನ್ ಲೈನ್ ಹಾಕೋಣ. ಇದು ಬಂದು 36 mm ಇದೆ. ನೆಕ್ಸ್ಟ್ ಈ ಹೈಟ್ ಬಂದು ಇಲ್ಲಿಂದ 10 mm ಗ್ಯಾಪ್ ಬಿಟ್ಬಿಟ್ಟು ಇನ್ನೊಂದು ಡೈಮೆನ್ಷನ್ ಲೈನ್ ಹಾಕಿ ತಿನ್ನಾಗಿರಲಿ. ಡೈಮೆನ್ಷನ್ ಲೈನ್ 15 mm. ನೋಡಿ, ಈ ಬಾರ್ಡರ್ ಲೈನಿಂದ 10 mm ಗ್ಯಾಪ್ನ ಬಿಟ್ಬಿಟ್ಟು 2 ಡೈಮೆನ್ಷನ್ ಲೈನ್ ಹಾಕಿ ಆ್ಯರೆಡ್ಸ್ನ ಹಾಕಿ ಡೈಮೆನ್ಷನ್ ಫಿಗರ್ನ ಬರೀರಿ. ಇದು 32 mm ಇದೆ, ಇದು 36 mm ಇದೆ. ಇದು ರಿಮೈನಿಂಗ್ 32 ಬರುತ್ತೆ. ಟೋಟಲ್ ಕೂಡಿದ್ರೆ ನಮಗೆ 100 ಬರಬೇಕು. ಎಕ್ಸ್ಟ್ರಾ ಪ್ರೊಜೆಕ್ಷನ್ ಲೈನ್ಸ್ ಇದ್ದರೆ ಅಳಿಸ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ 32 mm, ಇಲ್ಲಿಂದ ಇಲ್ಲಿಗೆ 36 mm, ಅಗೇನ್ ಈ ಕಡೆ 32 mm ಬರುತ್ತೆ. ನೆಕ್ಸ್ಟ್ ಇಲ್ಲಿ ಒಂದು ಡೈಮೆನ್ಷನ್ ಲೈನ್ ಹಾಕೋಣ. ಈ ಒಂದು ಹಾಳ ಏನಿದೆ ಅದು 10 mm ಇದೆ. ಹಾಗೆ ಇಲ್ಲಿ 2 ಡೈಮೆನ್ಷನ್ ಲೈನ್ ಬರುತ್ತೆ ನೋಡಿ. ಪ್ರೊಜೆಕ್ಷನ್ ಲೈನ್ ಹಾಕ್ಕೊಳ್ಳಿ. ಈ ಲೈನಿಂದ 10 mm ಗ್ಯಾಪ್ನ ಬಿಟ್ಬಿಟ್ಟು ಬಾಟಮಿಗೆ ಡೈಮೆನ್ಷನ್ ಲೈನ್ನ ಹಾಕಿ ಆ್ಯರೆಡ್ಸ್ನ ಡ್ರಾ ಮಾಡಿ. ಇದು 20 mm ಇದೆ, ಇದು 25 mm ಇದೆ. ಟೋಟಲಿ ನಿಮಗೆ 70 mm ಇದೆ. ಇಲ್ಲಿಂದ ಇಲ್ಲಿಗೆ 25 mm, ಇಲ್ಲಿಂದ ಇಲ್ಲಿಗೆ 20, ಇಲ್ಲಿಂದ ಇಲ್ಲಿಗೆ 25 mm. ಟೋಟಲಿ 70 mm ಆಯಿತು. ನೋಡಿ, ಎಲ್ಲ ಡೈಮೆನ್ಷನ್ಸ್ಗಳು ಕ್ಲಿಯರ್ ಆಗಿದೆ ಅನಿಸುತ್ತೆ. ಈ ರೀತಿ ಅಷ್ಟು ಡೈಮೆನ್ಷನ್ಸ್ಗಳನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇಲ್ಲಿ ನಾವು ಲೆಂತ್ ಯಾವ್ದು ಜಾಸ್ತಿ ಇದೆ ಆ ಸೈಡಲ್ಲಿ ನಾವು ಫ್ರಂಟ್ ವ್ಯೂನ ನೋಡೋಣ. ಆ್ಯರೆಡ್ಸ್ನ ಹಾಕಿ ಇಲ್ಲಿ ಕ್ಯಾಪಿಟಲ್ ಲೆಟರ್ಸಲ್ಲಿ ಫ್ರಂಟ್ ವ್ಯೂ ಅಂತ ಡ್ರಾ ಮಾಡಿ. ಈ ಕಡೆ ಸೈಡ್ ವ್ಯೂ ಬರುತ್ತೆ ನೋಡಿ. ನನಗೆ ಸೆಟ್ಸ್ಗಳು ಇಟ್ಕೊಳ್ತೀನಿ, ಆ ರೀತಿ ಇಟ್ಕೊಂಡು ನೀವು ಆ್ಯರೆಡ್ಸ್ನ ಹಾಕಿ ಹೆಡಿಂಗ್ನ ಹಾಕಿ ಸೈಡ್ ವ್ಯೂ. ಈ ಕಡೆ ಟಾಪಲ್ಲಿ ಒಂದು ವರ್ಟಿಕಲ್ ಆ್ಯರೆಡ್ ಲೈನ್ನ ಹಾಕಿ ಟಾಪ್ ವ್ಯೂ ಅಂತ ಬರೀರಿ. ತುಂಬ ಸಿಂಪಲ್ ಆಗಿದೆ ನೋಡಿ ಸ್ಟೂಡೆಂಟ್ಸ್, ನೀಟಾಗಿ ಡ್ರಾ ಮಾಡಿ. ನಾವು ಇದೇ ಐಸೋಮೆಟ್ರಿಕ್ ಡ್ರಾಯಿಂಗಿಗೆ ನೆಕ್ಸ್ಟ್ ಸ್ಪೀಡಲ್ಲಿ ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಅಂತ ಹೆಡಿಂಗ್ನ ಹಾಕಿ ಥರ್ಡ್ ಆ್ಯಂಗಲ್ ಪ್ರೊಜೆಕ್ಷನಲ್ಲಿ ನಾವು ಡ್ರಾ ಮಾಡೋಣ. ಥರ್ಡ್ ಆ್ಯಂಗಲ್ ಪ್ರೊಜೆಕ್ಷನ್ ಐಸೋಮೆಟ್ರಿಕ್ ಡ್ರಾಯಿಂಗ್ನ ನೀಟಾಗಿ ಡ್ರಾ ಮಾಡಿ ಸೆಂಡ್ ಮಾಡಿ. ಗುಡ್ ಲಕ್ ಸ್ಟೂಡೆಂಟ್ಸ್.